ಈ ದಿನ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಟ್ರ್ಯಾಕ್ ಶೂಟು ಮತ್ತು ಬ್ಯಾಗ್ ವಿತರಣೆಯನ್ನು ನಮ್ಮ ದಾನಿಗಳ ಸಹಕಾರದೊಡನೆ ಮಾಡ್ತಾಯಿದ್ದೇವೆ. ಯಾಕಪ್ಪ ಅಂದರೆ ಸರ್ಕಾರಿ ಶಾಲೆ ಮಕ್ಕಳ ಅವರ ಪರಿಸ್ಥಿತಿ ನೋಡಿದೆ ನಾನು. ಇಲ್ಲಿ ಶಾಲೆ ಪ್ರಾರಂಭ ಆಗೋ ದಿವಸ ನಮ್ಮ ಸ್ನೇಹಿತರೊಬ್ಬರು ಕರೆದಿದ್ರು. ಬಂದು ನೋಡಿದಾಗ ತುಂಬ ಬೇಸರ ಆಯಿತು. ಮಕ್ಕಳಿಗೆ ನೋಟ್ ಪುಸ್ತಕ ಇಲ್ಲ, ಬರೆಯೋದಕ್ಕೆ ಬ್ಯಾಗ್ ಇಲ್ಲ. ಆಮೇಲೆ ಅವರಿಗೆ ತಂದೆ ತಾಯಿಯಿಂದ ಅವ್ರು ಕೇಳಿದ್ರೆ ನೀವು ಸ್ಕೂಲ್ಗೆ ಹೋಗ್ಬೇಡ ಅಂತಾರೆ. ಇವರೆಲ್ಲ ನಮ್ಮ ಕಾಳಿಕಾಂಬ ದೇವಸ್ಥಾನದ ಹತ್ರ ಇರುವಂಥ ಚಕ್ಕೆಲವಂಗ ಸ್ಲಮ್ ಮಕ್ಕಳು. ಅವ್ರ ತಂದೆ ತಾಯಿಗೆ ನೋಟ್ ಪುಸ್ತಕ ಕೊಡಿದ್ರೆ ನಿಮ್ಮ ಸ್ಕೂಲ್ಗೆ ಹೋಗೋದು ಬೇಡ, ಮನೆಯಲ್ಲೇ ಇರುವಂಥ ಆ ಒಂದು ಪರಿಸ್ಥಿತಿ. ಅದನ್ನೆಲ್ಲ ಮನಗಂಡು ನಾನು ನಮ್ಮ ಸ್ನೇಹಿತರ ಹತ್ರ ಹಂಚ್ಕೊಂಡೆ. ಸರ್ ಈ ಥರ ಇದೆ ಸರ್ ಅಂತ. ಅದಕ್ಕೆ ನಮ್ಮ ಎ ಜೆ ಪ್ರಕಾಶ್ ಸಾರು, ನಮ್ಮ ಜನಾಶಾ ಸಂಸ್ಥೆಯ ಮ್ಯಾನೇಜರು, ನಮ್ಮ ಶಿವಕುಮಾರ್ ಸಾರು, ಅವರು ನಮ್ಮ ಗಾಣಿಗ ಸಮಾಜದ ಜಿಲ್ಲಾಧ್ಯಕ್ಷರು ಮತ್ತು ದಾನಿಗಳು, ಮತ್ತು ನಮ್ಮ ಗಮನಿತ ಹಿಂದುಳಿದ ವರ್ಗಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾಗಿ ನಾವು ಆಯ್ಕೆ ಮಾಡಿದ್ವಿ. ಇವರೆಲ್ಲರ ಸಹಕಾರದೊಳಗೆ ನಾವು ಇವತ್ತು ಈ ಮಕ್ಕಳಿಗೆ ವಿತರಣೆ ಮಾಡ್ತಾಯಿದ್ವಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ನೆಚ್ಚಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಮಂಜುಳಾ ಮೇಡಮ್ರವ್ರನ್ನ ಕೇಳ್ಕೊಳ್ಳೋ. ಮೇಡಮ್, ಸಣ್ಣ ಕಾರ್ಯಕ್ರಮ, ಯಾವುದೇ ಆಡಂಬರ ಇಲ್ಲ, ದಯಮಾಡಿ ಬರಬೇಕು ಮೇಡಮ್ ಅಂತ ಅವರು ಒಪ್ಪಿ ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಾಲಾ ಸಮಿತಿಯಿಂದ ನಮ್ಮೆಲ್ಲರೂ ಪರವಾಗಿ ಅವರಿಗೆ ಸುಸ್ವಾಗತವನ್ನು ಬಯಸುತ್ತೇವೆ. ನಮ್ಮ ಮಂಡ್ಯದ ರಕ್ಷಣಾ ವೇದಿಕೆಯ ಶ್ರೀ ಬೋರ್ವೆಲ್ ನಾರಾಯಣವರು ಆಗಮಿಸಿದ್ದಾರೆ. ಅವರೂ ಸಹ ಸುಸ್ವಾಗತವನ್ನು ಬಯಸ್ತಾರೆ. ಆತ್ಮೀಯರು, ಒಡನಾಡಿಗಳು ಆದ ಶ್ರೀ ಆರ್ ಶಿವಕುಮಾರ್ ಅವರು ದಾನಿಗಳು ಅಂತಾರೆ ಹೇಳಿದ್ರೆ ತಪ್ಪಾಗಲಾರ್ದು. ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೂ ಅವರ ಕೊಡುಗೆ ಮುಂದಾಗಿರುತ್ತೆ. ಶಿವಕುಮಾರ್ ಅವ್ರಿಗೂ ಸಹ ಈ ಶಾಲೆ ಸುಸ್ವಾಗತವನ್ನು ಬಯಸ್ತಾರೆ. ಹಾಗೆ ನಮ್ಮ ಸಮಾಜದ ಹಿರಿಯ ಮುಖಂಡರು, ಬೋವಿ ಸಮಾಜ ಜಿಲ್ಲಾಧ್ಯಕ್ಷರಾದ ಗುರಪ್ಪನವರು ಸಹ ಆಗಮಿಸಿದ್ದಾರೆ. ಅವರೂ ಸಹ ಸುಸ್ವಾಗತವನ್ನು. ಈ ಕಾರ್ಯಕ್ರಮಕ್ಕೆ ನಮ್ಮ ಬಹಳ ದಿನದ ಹಳೆಯ ಸ್ನೇಹಿತರು, ಸೆಕ್ಯುಲರ್ ಪತ್ರಿಕೆಯ ಸಂಪಾದಕರಾದ ಕೃಷ್ಣಮೂರ್ತಿಯವರು ಆಗಮಿಸಿದ್ದಾರೆ. ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎ ಜೆ ಪ್ರಕಾಶ್ರವರು, ಜನಾಶಾ ಸಂಸ್ಥೆಯ ಶ್ರೀ ಪುಷ್ಪಾ ಮೇಡಮ್ರವರು, ಅವರು ಸಹ ಸುಸ್ವಾಗತವನ್ನು. ಮಕ್ಕಳನ್ನ ತುಂಬ ಪ್ರೀತಿಸಿ ಅವ್ರನ್ನ ಮನೆಗೆ ಹೋಗಿ ಕರ್ಕೊಂಡ್ಬರುವಂಥ ಒಂದು ಬಹಳ ಈ ಮಕ್ಕಳಿಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಒಂದು ಮನಸ್ಸಿರ್ತಕ್ಕಂಥ ಸಹಶಿಕ್ಷಕಿಯಾದ ಶ್ರೀ ರೇಣುಕಾ ಮೇಡಮ್ನವರಿಗೂ ಸಹ ಆತ್ಮೀಯ ಸ್ನೇಹಿತರು ನಾಗರಾಜ್ರವರು, ಅವರು ಸಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಮುದಾಯದ ರಾಜೂರವರು, ಅವರು ಸಹ ಸಮಾಜದ ಜಿಲ್ಲಾಧ್ಯಕ್ಷರಾದ ಕೆಂಪರಾಜ್ರವರು, ಅವ್ರಿಗೂ ಸಹ ಸುಸ್ವಾಗತವನ್ನು ನಮ್ಮ ಆತ್ಮೀಯ ಸಹೋದರ ಸ್ನೇಹಿತ ಎಂ ಕುಮಾರ್ ಅವರು, ಹೊಂಗೇಳ ಸಂಸ್ಥೆಯ ಅಧ್ಯಕ್ಷರು ಹಾಗೂ ನಮ್ಮ ದೇವರಾಜ ನರಸಿಂಹ ಫೌಂಡೇಶನ್ನ ಕಾರ್ಯದರ್ಶಿಗಳು, ಅವರು ಸಹ ಸಂಸ್ಥೆಯ ಮಂಜೂರವರು, ಅವರೂ ಸಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗಮನಿತ ಒಕ್ಕೂಟದ ರವಿಯವರಿಗೂ ಸಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಂಸ್ಥೆಯ ಶ್ರೀಮತಿ ಸಿಂಧೂರವರಿಗೂ ಸಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ.